ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೆಲವು ಜ್ಯುವೆಲರಿ ತರಿಸ್ಕೊಂಡಿದ್ದೀನಿ, ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಬಂದು ಇದು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು. ಇದು ಬಂದು ಡಾಬು. ಇದು ನಿಮ್ಮ ಸ್ಯಾರೀಸ್ಗೆ, ಲೆಹಂಗಾಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಗೋಲ್ಡ್ ಪ್ಲೇಟೆಡ್ ಡಾಬ್ ಇದು. ನೋಡಿ, ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ತೊಗೊಂಡಾಗಲೇ ಒಂದು 2-3 ಇಯರ್ಸ್ ಆಯಿತು. ಒಂದು ಚೂರು ಶೈನಿಂಗ್ ಕಡಿಮೆ ಆಗಿಲ್ಲ. ತೊಗೊಂಡಾಗ ಹೇಗಿತ್ತು ಇವಾಗಲೂ ಹಾಗೇ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾಂಗ್ ಟಿಕ್ಕಾ ಅಂದರೆ ಬೈತಲೆ ಬಟ್ಟು. ಇದು ನೀವು ಟ್ರೆಡಿಷ್ನಲ್ ಆಗಿ ಸ್ಯಾರಿ ಹಾಕೊಂಡಾಗ, ರೇಷ್ಮೆ ಸ್ಯಾರಿ ಹಾಕೊಂಡಾಗೆಲ್ಲ ಸೂಟ್ ಆಗುತ್ತೆ. ಮದುವೆ ಫಂಕ್ಷನ್ಗಳಿಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನಾನು ಕುಶಾಲ್ಸಲ್ಲಿ ತರಿಸ್ಕೊಂಡಿದ್ದು. ಇದು ನೋಡಿ, ಒಂದು ಚೂರು ಶೈನಿಂಗ್ ಕಡಿಮೆ ಆಗಿಲ್ಲ. ಇದು ನಾವು ತಗೊಂಡಾಗ ಒಂದು ಕಾಟನ್ ಹಾಕಿ ಅದ್ರ ಮೇಲೆ ಇಡೋದ್ರಿಂದ ಒಂದು ಚೂರು ಶೈನಿಂಗ್ ಕಡಿಮೆ ಆಗೋಲ್ಲ. ತಗೊಂಡಾಗ ಹೇಗಿರುತ್ತೋ ಹಾಗೆ ಇರುತ್ತೆ. ಇದನ್ನು ತಗೊಂಡು ನಾನು 1 ಇಯರ್ ಆಯಿತು. ಇದು ಸೇಮ್ ಬೈತಲೆ ಬಟ್ಟು. ಇದನ್ನು ನಾನು ಕುಶಾಲ್ಸಲ್ಲಿ ತಗೊಂಡಿದ್ದು. ಇದು ತಗೊಂಡು ನಾನು 3 ಇಯರ್ಸ್ ಆಯಿತು. ನೋಡಿ, ಹೊಸ ಥರನೇ ಇದೆ. ಇದನ್ನು ಅಷ್ಟೇ ನೀವು ಟ್ರೆಡಿಷ್ನಲ್ ಆಗಿ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಇಯರಿಂಗ್ಸು. ಇದನ್ನು ನಾನು ಇಲ್ಲೇ ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ನಾನು ಪರ್ಚೇಸ್ ಮಾಡಿ 1 ಇಯರ್ ಆಯಿತು. ಸ್ಟೋನ್ ವರ್ಕ್ ಡಿಸೈನ್ಸು, ಸಿಮಿಲರ್ ಬಾಲಿ ಡಿಸೈನ್ಸ್ ಥರನೇ ಬರುತ್ತೆ. ಇದು ನೋಡಿ, ಒಂಚೂರು ಶೈನಿಂಗ್ ಕಡಿಮೆ ಆಗಿಲ್ಲ. ಇದು ನಾನು ಲೆಹಂಗಾಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ಇದನ್ನು ನೀವು ಲೆಹಂಗಾಕ್ಕೆ ಮತ್ತು ಡ್ರೆಸ್ಗೆ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಮಾಟಿ. ಇದು ಪರ್ಲ್ ಡಿಸೈನ್ಸ್ ಮಾಟಿ. ಇದು ಸ್ವಲ್ಪ ಗಂಟಾಗಿದೆ, ನೀವು ಇಡಬೇಕಾದ್ರೆ ನೋಡ್ಕೊಂಡಿಡಿ. ಇದನ್ನು ನೀವು ಟ್ರೆಡಿಷ್ನಲ್ ಆಗಿ ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು. ಇವಾಗ ಮೋಸ್ಟ್ ಟ್ರೆಂಡಿಂಗಲ್ಲಿದೆ ಇದು. ಜುಮ್ಕಾಸ್ಗೆ ಮತ್ತು ಹ್ಯಾಂಗಿಂಗ್ಸ್ಗೆ ಅದ್ರ ಜೊತೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಚೋಕರ್ ಸೆಟ್ ವಿತ್ ಇಯರಿಂಗ್ಸ್ ಬರುತ್ತೆ. ಇದನ್ನು ನಾನು ತರಿಸ್ಕೊಂಡು 1 ಇಯರ್ ಆಯಿತು. ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ರೆಡ್ ಸ್ಟೋನು ಮತ್ತು ವೈಟ್ ಸ್ಟೋನ್ ಮಿಕ್ಸಲ್ಲಿ ಚೋಕರ್ ಬರುತ್ತೆ. ಇದನ್ನು ನಾನು ಗೌನ್ಗೆ ಅಂತ ತರಿಸ್ಕೊಂಡಿದ್ದೆ. ಇದನ್ನು ನೀವು ಗೌನ್ಸ್ಗೆ ಮತ್ತು ಲೆಹಂಗಾಸ್ಗೆಲ್ಲ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಚೋಕರ್ದೆ ಸೆಟ್ ಇಯರಿಂಗ್ಸು ರೆಡ್ ಸ್ಟೋನಲ್ಲಿ ಬರುತ್ತೆ. ವಿತ್ ಸ್ಟಡ್. ಇದು ಯಾವುದೇ ರೀತಿ ಹ್ಯಾಂಗಿಂಗ್ಸ್ ಬರೋದಿಲ್ಲ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಇದು ಅಷ್ಟೇ ಸಿಂಪಲ್ ಬೈತಲೆ ಬಟ್ಟಿದು. ಇದನ್ನು ನಾನು ಸ್ಯಾರಿಗೆ ಅಂತ ತರಿಸ್ಕೊಂಡಿದ್ದೆ. ನೀವು ಇದನ್ನು ಲೆಹಂಗಾಸ್ಗೆ, ಸ್ಯಾರೀಸ್ಗೆಲ್ಲ ವೇರ್ ಮಾಡ್ಬೋದು. ಸಿಂಪಲ್ಲಾಗಿ ಟ್ರೆಡಿಷ್ನಲಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಇದು ನೆಕ್ಲೆಸ್ ಸೆಟ್ ವಿತ್ ಇಯರಿಂಗ್ಸ್ ಬರುತ್ತೆ. ನೋಡಿ, ಇದನ್ನು ನೀವು ಟ್ರೆಡಿಷ್ನಲ್ ಆಗಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಸ್ಯಾರೀಸ್ಗೆ ಮತ್ತು ರೇಷ್ಮೆ ಸ್ಯಾರೀಸ್ಗೆಲ್ಲ ವೇರ್ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನು ಪರ್ಚೇಸ್ ಮಾಡಿ 1 ಇಯರ್ ಆಯಿತು. ಇದನ್ನು ನಾನು ಅಜಿಯೋ ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಟ್ರೆಡಿಷ್ನಲ್ ಆಗಿ ವೇರ್ ಮಾಡ್ಬೋದು.
ಈ ಚೋಕರ್ಗೆ ವಿತ್ ಇಯರಿಂಗ್ಸ್ ಇದು ನೋಡಿ. ಇದನ್ನು ಅಷ್ಟೇ ನೀವು ಅದ್ರ ಜೊತೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿತ್ ಪರ್ಲು ಮತ್ತು ಜೇಡ ರೂಬಿ ಮಿಕ್ಸಲ್ಲಿ ಬಂದಿದೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಚೋಕರ್ ಸೆಟ್ಟು. ಇದನ್ನು ಅಷ್ಟೇ ನಾನು ಸೇಮ್ ಅಜಿಯೋ ಆ್ಯಪಲ್ಲೇ ತರಿಸ್ಕೊಂಡಿದ್ದು. ಇದನ್ನು ತರಿಸ್ಕೊಂಡು ನಾನು 1 ಇಯರ್ ಆಯಿತು ನೋಡಿ. ಹೊಸ ಥರನೇ ಇದೆ. ಈ ಚೋಕರ್ಗೆ ವಿತ್ ಸ್ಟಡ್ ಇಯರಿಂಗ್ಸು ಸಿಂಪಲ್ ಮತ್ತು ಎಲಿಗೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟು ಬ್ಯಾಂಗಲ್ಸು. ಇದು ನೋಡಿ, ಇವಾಗ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಡಿಸೈನ್ಸ್ ಇದು ನೋಡಿ. ಒಂಚೂರು ಶೈನಿಂಗ್ ಕಡಿಮೆ ಆಗಿಲ್ಲ. ಇದನ್ನು ತರಿಸ್ಕೊಂಡು ನಾನು 1 ಇಯರ್ ಆಯಿತು. ಇದು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು. ಇದು ಅಷ್ಟೇ ನೀವು ಟ್ರೆಡಿಷ್ನಲ್ ಆಗಿ ಕಂಚಿ ಸ್ಯಾರಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಾಜಿನ ಬಳೆಗಳ ಮಧ್ಯೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ಇದು ಅಷ್ಟೇ ಇನ್ನೊಂದು ಸೆಟ್ ಬ್ಯಾಂಗಲ್ಸು. ಇದು ರೂಬಿ ಜೇಡ ಡಿಸೈನ್ಸಲ್ಲಿದೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಇಯರಿಂಗ್ಸು. ಇದು ನಾನು ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ ನೀವು ಟ್ರೆಡಿಷ್ನಲ್ ಆಗಿ ವೇರ್ ಮಾಡ್ಬೋದು. ಸ್ಯಾರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನೋಸ್ ಪಿನ್ಸು. ಇದು ನೋಡಿ, ನಾನು ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ವಿತ್ ಸ್ಟೋನ್ ವರ್ಕು ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದು ಇದು ಅಷ್ಟೇ ನೋಸು ಪಿನ್ನು. ಇದು ನಾನು ಕುಶಾಲ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಟ್ರೆಡಿಷ್ನಲ್ ಆಗಿ ವೇರ್ ಮಾಡೋಕ್ಕೆ ಅಂತಲೇ ನಾನು ಪರ್ಚೇಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಇದು ಅಷ್ಟೇ ನೀವು ಡ್ರೆಸ್ಸಿಗೆಲ್ಲ ವೇರ್ ಮಾಡ್ಬೋದು. ಇದನ್ನು ನಾನು ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಡಿಸೈನ್ಸು. ಇದು ಅಷ್ಟೇ ಟ್ರೆಡಿಷ್ನಲ್ ಆಗಿ ಪೂಜೆಗೆಲ್ಲ ನೀವು ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ ಪ್ರಾಡಕ್ಟ್ ಬಂದು ನೆಕ್ಲೆಸ್ ಸೆಟ್ಟು. ಇದರಲ್ಲಿ ಪರ್ಲು ರೂಬಿ ಜೇಡ ಎಲ್ಲ ಮಿಕ್ಸಲ್ಲಿ ಬಂದಿದೆ. ಇದನ್ನು ನಾನು ಪರ್ಚೇಸ್ ಮಾಡಿ 1 ಇಯರೇ ಆಯಿತು. ಇದು ಅಷ್ಟೇ ಬಾಲಿ ಡಿಸೈನ್ಸ್ ಇಯರಿಂಗ್ಸು. ಇದು ಅಷ್ಟೇ ಟ್ರೆಡಿಷ್ನಲ್ ಆಗಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕ್ಕೆ ಹೆವಿ ಅನಿಸುತ್ತೆ, ಬಟ್ ವೇರ್ ಮಾಡಿದಾಗ ಅಷ್ಟು ಹೆವಿ ಅನಿಸಲ್ಲ. ಸಿಂಪಲ್ ಮತ್ತು ಎಲಿಗೆಂಟಾಗಿ ಕಾಣಿಸುತ್ತೆ. ನೋಡಿ, ಇದರಲ್ಲಿ 3 ಲೇಯರ್ಸ್ ಬರುತ್ತೆ. ಟ್ರೆಡಿಷ್ನಲ್ ಆಗಿ ವೇರ್ ಮಾಡೋಕ್ಕೆ, ಸ್ಯಾರಿಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಈ ಪ್ರಾಡಕ್ಟ್ಸ್ಗಳೇನು ನಿಮ್ಗೆ ಇಷ್ಟ ಆಗಿ ಇದ್ರ ಲಿಂಕ್ಸ್ ಏನಾದರೂ ನಿಮಗೆ ಬೇಕಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಇದರ ಲಿಂಕ್ಸ್ ನಾನು ಹಾಕ್ತೀನಿ.